ಏನ್ ಮಾಡ್ತಾ ಇದ್ದೀರಾ? ಇದು ಕಳಲೆ ಸಾಂಬಾರು. ಇದು ಬಿದ್ರಿಂದ ಬರುತ್ತಲ್ಲ ಚಿಗ್ರು, ಅದು ಯಾವತ್ತು ಮಾಡಿಲ್ಲ. ನಾನಂತೂ ಇದೇ ಫಸ್ಟ್ ಮಾಡ್ತಾ ಇರೋದು. ತಿಂದು ಕೂಡ ಇಲ್ಲ ಇದು ಹೆಂಗಿರುತ್ತೆ ಅಂತ. ಇಲ್ಲ ಯಾವತ್ತಾದ್ರೂ ತಿಂದಿದ್ರೆ ತಾನೇ ಗೊತ್ತಾಗುತ್ತೆ. ಮೇಲಿಂದ ತೆಗೆದು ನನ್ಗೆ ಇಷ್ಟೇ ಸಿಕ್ಕಿರೋದು. ಒಂದ್ರಲ್ಲೇ ಮಾಡ್ತಾ ಇದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಇದು ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕ್ಬೇಕಂತೆ. ನೀರಲ್ಲಿ ಹಾಕಿ ಒಂದು 4 hours ಇಲ್ಲ ಒಂದು ನೈಟ್ ಪೂರ್ತಿ ಹಾಕ್ಬೇಕು ಅಂತ ಹೇಳ್ತಾರೆ. ಹಸುಗಳಿಗೆಲ್ಲ ಹಾಕ್ಬಾರ್ದಂತೆ. ಅದು ನೀರಲ್ಲಿ ಹಾಕ್ತಾ ಇದೀನಿ. ಇದನ್ನ ಹಾಕಿ ನಾನು ಸಂಜೆವರೆಗೂ ಇದನ್ನ ಇದ್ರಲ್ಲೇ ಬಿಡ್ತೀನಿ, ನೀರಲ್ಲೇ ಬಿಟ್ಬಿಟ್ಟು ಆಮೇಲೆ ಸಾಂಬಾರ್ ಮಾಡ್ತೀನಿ. ಇಲ್ಲಿ ಫಸ್ಟ್ ನಾನು ತೆಂಗಿನಕಾಯಿ ತೊಗೊತಾ ಇದ್ದೀನಿ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದಲ್ಲದೆ ಮುಂಚೆನೇ ಇದಕ್ಕೆ ಬೇಕಾಗಿರುವಂತಹ ಮಸಾಲೆನೆಲ್ಲ ಆ್ಯಡ್ ಮಾಡಿದ್ದೀನಿ. ಅದು ಏನೇನು ಹಾಕಿದ್ದೀನಿ ಅಂತ ಕೂಡ ಹೇಳ್ತೀನಿ. ಸೊ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ, 1 ಸ್ಪೂನ್ ಸಾಂಬಾರ್ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕೋಬೇಕು. ನಂತರ ಜೀರಿಗೆ ತೊಗೊಂಡಿದ್ದೀನಿ. ಇದು ಬೆಳೆದಿರುವಂತಹ ತೊಗರಿಬೇಳೆ ತೊಳೆದು ತೊಗೊತಾ ಇದ್ದೀನಿ. ಬೇಳೆ ಜೊತೆಗೆ ಒಂದು 4 ಅವರ್ ನೆಂದಿರುವಂತಹ ಕಳಲೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ. ಕಳಲೆ ನೆಂದಿರುವಂತಹ ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆದಷ್ಟು ಅದನ್ನು ಇನ್ನೊಂದ್ಸರಿ ತೊಳೆದು ಯೂಸ್ ಮಾಡೋದು ಒಳ್ಳೆಯದು. ಬೇಗ ಬೇಯಲಿ ಅಂತ ಹೇಳಿ ಬಿಸಿನೀರು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೇಯಿಸ್ಕೋಬೇಕು. ಬೇಯಿಸಿ ಎತ್ತಿಟ್ಕೊಂಡ್ಮೇಲೆ ಇನ್ನೊಂದು ಕಡಾಯಿನಲ್ಲಿ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲಿ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಬೆಂದಿರುವಂತಹ ಬೇಳೆ ಮತ್ತು ಕಳಲೆನೂ ಕೂಡ ಆಡ್ ಮಾಡ್ಕೊಂಡು ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕೋಬಹುದು. ಈಗ ಕಳಲೆ ಸಾಂಬಾರ್ ರೆಡಿ ಆಗಿದೆ. ಕಳಲೆ ಸಾಂಬಾರ್ ರೆಡಿ ಆಗಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು, ಹೇಗಿದೆ ಅಂತ ನೋಡೋಣ. ಈ ಸಾಂಬಾರ್ನ ರೆಗ್ಯುಲರ್ ಆಗಿ ಮಾಡೋರು ನಾನು ಮಾಡಿರೋ ಮೆಥಡ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಹೇಳಿ. ಹೊಸ ಟೇಸ್ಟ್ ನಮಗೆ ಚೆನ್ನಾಗಿದೆ.